ಸಿದ್ದರಾಮಯ್ಯ ರಾಜೀನಾಮೆಗೆ ಮೂರನೇ ಕಾರಣ ದಲಿತ ವಿರೋಧಿ ಸಿದ್ದರಾಮಯ್ಯ. ನೋಡಿ ಎಂತೆಂಥ ಕಾರಣಗಳನ್ನು ಬಿಜೆಪಿಯವರು ಹುಡುಕೊಳ್ತಾ ಇದ್ದಾರೆ ಅಂತ ಹೇಳಿ. ಒಂದು ಮೂಢ ಹಗರಣ ಆಯಿತು, ಇನ್ನೊಂದು ವಾಲ್ಮೀಕಿ ನಿಗಮ ಹಗರಣ ಆಯಿತು, ಮತ್ತೊಂದು ದಲಿತ ವಿರೋಧಿ ಸಿದ್ದರಾಮಯ್ಯ ಅಂತ ಹೇಳಿ ದಲಿತರನ್ನ ಸಿದ್ದರಾಮಯ್ಯನವರ ಮೇಲೆ ಎತ್ತಿ ಕಟ್ಟುವಂಥ ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಸಿದ್ದರಾಮಯ್ಯನವರು ಅಂತ ಅಂದರೆ ಅಹಿಂದ ನಾಯಕ, ಅಹಿಂದ ಪ್ರಶ್ನಾತೀತ ನಾಯಕ. ಅವರನ್ನು ಯಾರೂ ಕೂಡ ಟಚ್ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ ಹೌದು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ತೊಡೆ ತಟ್ಟುವಂಥ ತಾಕತ್ತಿರೋದು ಸಿದ್ದರಾಮಯ್ಯನವರಿಗೆ ಮಾತ್ರ. ಬಿಕಾಸ್ ಹಿ ಈಸ್ ಅ ಕ್ಲೀನ್ ಇಮೇಜ್ ಸಿಎಂ, ಕ್ಲೀನ್ ಇಮೇಜ್ ಲೀಡರ್. ಹಾಗಾಗಿನೇ ಸಿದ್ದರಾಮಯ್ಯನವರನ್ನು ಹೇಗಾದರೂ ಮಾಡಿ ಸಿಕ್ಕಾಕ್ಸ್ಬೇಕು, ಭ್ರಷ್ಟ ಸಿಎಂ ಅಂತ ಅವರಿಗೆ ಕುಖ್ಯಾತಿ ಕೊಡಬೇಕು, ಹಣೆ ಪಟ್ಟಿ ಕಟ್ಟಬೇಕು. ಇದು ಬಿಜೆಪಿಯವರ ಪ್ಲಾನ್. ಅದರಲ್ಲೂ ಈ ಒಂದು ಕಾರಣ ಇದೆಯಲ್ಲ, ಸಿದ್ದರಾಮಯ್ಯನವರು ದಲಿತರ ವಿರೋಧಿ. ಇದನ್ನು ದಲಿತರು ಒಪ್ಕೊಳ್ತಾರಾ ಬಿಡ್ತಾರಾ ಅವರಿಗೆ ಬಿಟ್ಟಿತ್ತು. ಆದರೆ ಬಿಜೆಪಿಯವರು ಎತ್ತಿ ಕಟ್ಟುವಂಥ ಪ್ರಯತ್ನವನ್ನು ಮಾತ್ರ ಮಾಡ್ತಾ ಇರೋದಂತೂ ನಿಜ. ಸಿಎಂ ಸಿದ್ದರಾಮಯ್ಯ ದಲಿತ ವಿರೋಧಿ ಎಂಬ ಕ್ಯಾಂಪೇನ್ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಜಾತಿ ಅಸ್ತ್ರವನ್ನ ಬಳಸ್ತಾ ಇದೆ ಬಿಜೆಪಿ. ಆಯಾ ಜಾತಿಯ ಲೀಡರ್ಗಳಿಂದ ಪ್ರತಿದಿನವೂ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಬಿಜೆಪಿಯವರು, ಪ್ರತಿದಿನವೂ ಕೂಡ. ಯಾಕಂತ ಹೇಳ್ತಾ ಹೋಗ್ತೀನಿ. ದಲಿತ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿ ಸಿಎಂ ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡ್ತಾರೆ. ಕಾಂಗ್ರೆಸ್ನಲ್ಲ, ಸಿದ್ದರಾಮಯ್ಯನವರನ್ನ. ಆ ಸುದ್ದಿಗೋಷ್ಠಿಗಳಲ್ಲಿ ಆ ನಾಯಕರು ಮಾತನಾಡ್ತಾ ಇರುವಂಥ ಪರಿ ನೋಡ್ಬಿಟ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗೋಗ್ಬಿಡುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ. ಇಲ್ಲಿ ಕಾಂಗ್ರೆಸ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ಇವರು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇನಾದರೂ ಕೆಳಗಿಳಿದು ಬಿಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪತನ ಗ್ಯಾರಂಟಿ. ಇದು ಬಿಜೆಪಿಯವ್ರಿಗೂ ಗೊತ್ತು. ಹಾಗಾಗಿ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. SC ST ಹಣ ಗ್ಯಾರಂಟಿಗೆ ಬಳಸಿ ಮೋಸ ಮಾಡಿಬಿಟ್ರು ದಲಿತರಿಗೆ ಅನ್ನೋ ಆರೋಪ. ಗ್ಯಾರಂಟಿ ಯೋಜನೆಗಳನ್ನು ಅದು ಯಾವ ಕಾಲದಲ್ಲಿ ಘೋಷಣೆ ಮಾಡಿದ್ರೋ ಏನೋ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ನವರು. ಅವತ್ತಿಂದ ಬಿಜೆಪಿಯವರು ಗಂಟು ಬಿದ್ದು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಗ್ಯಾರಂಟಿಗೆ ಹಣ ಎಲ್ಲಿಂದ ತರ್ತೀರಪ್ಪ ನೀವು ಅಂತ ಹೇಳಿ ಮೊದಲಿತ್ತು. ಅದಾದ ನಂತರ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸೋದಿದೆಯಲ್ಲ, ದೊಡ್ಡ ಮಟ್ಟದ ಸವಾಲದು ಕಾಂಗ್ರೆಸ್ಗೆ. ಪ್ರತಿ ತಿಂಗಳು 2,000 ಕೊಡಬೇಕು, ಅಕ್ಕಿ ಹಣ ಕೊಡಬೇಕು, ಅಕ್ಕಿ ಕೊಡಬೇಕು, ಬಸ್ ಫ್ರೀ, ಎಲ್ಲ ನಷ್ಟದಲ್ಲಿದೆ. ಇಂಥ ಸಂದರ್ಭದಲ್ಲಿ ಹಣ ಎಲ್ಲಿಂದ ತರುತ್ತೆ ಸರ್ಕಾರ? ಪ್ರಶ್ನೆ ಇದ್ದೇ ಇದೆ. ಅದಕ್ಕೆ ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಅಂದರೆ, SC ST ಹಣ ಗ್ಯಾರಂಟಿಗೆ ಬಳಸ್ಕೊಂಡು ಬಿಟ್ಟಿದ್ದಾರೆ. SC ST ಅಭಿವೃದ್ಧಿಗೆ ಅಂತ ಏನು ತೆಗೆದಿಟ್ಟಿರ್ತಾರಲ್ಲ ಹಣವನ್ನು, ಅನುದಾನವನ್ನು ನೀಡಿರ್ತಾರಲ್ಲ, ಆ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿಕೊಳ್ಳಲಾಗಿದೆ ಅನ್ನೋ ಆರೋಪವನ್ನು ಬಿಜೆಪಿಯ ದಲಿತ ನಾಯಕರುಗಳು ಪ್ರೆಸ್ ಮೀಟ್ ಮಾಡಿ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ದಲಿತ ವಿರೋಧಿ ಅಂತ ಹೇಳಿ ಕ್ಯಾಂಪೇನ್ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಇದೇ ಕಾರಣವನ್ನ ಇಟ್ಕೊಂಡು ಪ್ರಶ್ನಾತೀತ ಅಹಿಂದ ನಾಯಕ ಸಿದ್ದರಾಮಯ್ಯನವರು, ಪ್ರಶ್ನಾತೀತ ನಾಯಕ. ಇದೇ ಪ್ರಶ್ನಾತೀತ ನಾಯಕನ ವಿರುದ್ಧ ದಲಿತ ವಿರೋಧಿ ಹಣೆಪಟ್ಟಿಯನ್ನ ಕಟ್ಟೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರೋದು. ಜೊತೆಗೆ ಸಮಾಜವಾದಿ ಎಂಬ ಹಣೆಪಟ್ಟಿಗೆ ವಿರುದ್ಧವಾಗಿ ದಲಿತ ವಿರೋಧಿ ಎಂಬ ಅಜೆಂಡಾ, ಸಮಾಜವಾದಿ ಸಿದ್ದರಾಮಯ್ಯ ಅಂತ ಕರೀತಾರೆ, ನಿಮಗೆಲ್ಲ ಗೊತ್ತಿದೆ. ಸಮಾಜವಾದಿ ಸಿದ್ದರಾಮಯ್ಯನವರು ಅಂತ ಹೇಳಿ ಕರೀತಾರೆ. ಆ ಹಣೆಪಟ್ಟಿಗೆ ವಿರುದ್ಧವಾಗಿ ದಲಿತ ವಿರೋಧಿ ಎಂಬ ಅಜೆಂಡಾ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ. ಈಸ್ ನಾಟ್ ಸಮಾಜವಾದಿ, ಅವರು ದಲಿತ ವಿರೋಧಿ ಅಂತ ಹೇಳಿ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಬಿಜೆಪಿ. ಸಿದ್ದರಾಮಯ್ಯ ವಿರುದ್ಧ ದಲಿತ ವಿರೋಧಿ ಎಂಬ ನರೇಟಿವ್ ಸೆಟ್ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ. ಸಿದ್ದರಾಮಯ್ಯ ದಲಿತ ವಿರೋಧಿ ಅಂತ ಬಿಜೆಪಿ ಇಲ್ಲಿ ಕೂಗಾಡ್ತಾ ಇದೆ. ಬಿಜೆಪಿ ದಲಿತ ನಾಯಕರಾದ ಎನ್ ಮಹೇಶ್, ಛಲವಾದಿ ನಾರಾಯಣಸ್ವಾಮಿ, ಎ ನಾರಾಯಣಸ್ವಾಮಿ, ಎಸ್ ಮುನಿಸ್ವಾಮಿ, ಸಿಮೆಂಟ್ ಮಂಜು, ಪಿ ರಾಜು, ಬಿಜೆಪಿಯ ದಲಿತ ನಾಯಕರುಗಳಿವರು ಸಿಎಂ ವಿರುದ್ಧ ಪ್ರತಿನಿತ್ಯ ಸೋಮವಾರ ಇವರು ಬಂದರೆ ಮಂಗಳವಾರ ಮತ್ತೊಬ್ಬರು ಬರ್ತಾರೆ ಪ್ರೆಸ್ ಮೀಟ್ಗೆ. ಪ್ರತಿನಿತ್ಯವೂ ಕೂಡ ಈ ದಲಿತ ಬಿಜೆಪಿ ನಾಯಕರು ಪ್ರೆಸ್ ಮೀಟ್ ಮಾಡ್ತಾರೆ. ಸಿದ್ದರಾಮಯ್ಯನವರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾರೆ.
SC ST ಅಭಿವೃದ್ಧಿಗೆ ತೆಗೆದಿಟ್ಟಿದ್ದಂತ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾರೆ ನೇರವಾಗಿ. ಜೊತೆಗೆ ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ, ಅವರು ಮಜವಾದಿ ಅಂತ ಹೇಳ್ತಾರೆ. ಜೊತೆಗೆ ದಲಿತರ ವಿರೋಧಿ ಅಂತ ಹೇಳ್ತಾರೆ ಬಿಜೆಪಿಯ ನಾಯಕರು. ನಾನೀಗಾಗಲೇ ಕೆಲವೊಂದಿಷ್ಟು ಜನ ಹೆಸರುಗಳನ್ನ ಹೇಳಿದೆ. ದಲಿತ ಬಿಜೆಪಿ ನಾಯಕರು ಎನ್ ಮಹೇಶ್ ಆಗಿರಬಹುದು, ಛಲವಾದಿ ನಾರಾಯಣಸ್ವಾಮಿ ಆಗಿರಬಹುದು, ಎ ನಾರಾಯಣಸ್ವಾಮಿ ಆಗಿರಬಹುದು, ಎಸ್ ಮುನಿಸ್ವಾಮಿ, ಸಿಮೆಂಟ್ ಮಂಜು ಮತ್ತು ಪಿ ರಾಜೀವ್, ಇವರೆಲ್ಲರೂ ಸಾಲಾಗಿ ಬರ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ಸಿದ್ದರಾಮಯ್ಯನ ವಿರುದ್ಧವಾಗಿ ಸಾಲು ಆರೋಪಗಳನ್ನ ಮಾಡ್ತಾರೆ. ಇವರು ಹಾಗೆ, ಇವರು ಹೀಗೆ, ಇವರು ಸಮಾಜವಾದಿ ಅಲ್ಲ, ಇವರು ಮಜವಾದಿ, ಇವರು ದಲಿತರ ವಿರೋಧಿ ಅಂತ ಹೇಳಿ ಹಣೆ ಪಟ್ಟಿ ಕಟ್ಟಿಬಿಟ್ಟಿದ್ದಾರೆ ಬಿಜೆಪಿಯವರು. ಫೈನಲಿ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಸಿದ್ದರಾಮಯ್ಯನವರು ಅಹಿಂದ ನಾಯಕ ಹೆಸರಿಗೆ ಮಾತ್ರ ಅಹಿಂದ ವರ್ಗಗಳ ಅಭಿವೃದ್ಧಿ ಹಣವನ್ನ ಇವರು ಬಳಸ್ಕೊಳ್ತಾರೆ ಅಂದ್ರೆ ಏನರ್ಥ? ಅಹಿಂದ ವರ್ಗಗಳು SC ST ಆಗಿರ್ಬೋದು, ಬೇರೆ ಬೇರೆ ಸಮುದಾಯಗಳಾಗಿರ್ಬೋದು, ಉದ್ಧಾರ ಆಗೋದು ಇವ್ರಿಗೆ ಇಷ್ಟ ಇಲ್ವಾ? ಯಾಕೆ SC ST ಹಣವನ್ನ ದುರ್ಬಳಕೆ ಮಾಡಿಕೊಂಡ್ರು? ಯಾಕೆ ಅಂತ ಕೇಳ್ತಾ ಇದ್ದಾರೆ ಈ ಎಲ್ಲ ಬಿಜೆಪಿಯ ದಲಿತ ನಾಯಕರು. ನಮ್ಮ ದಲಿತರು ಉದ್ಧಾರ ಆಗೋದು ಬೇಡವಾ? ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಿಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂಡಿದ್ದೀರಿ, ಗೆಲ್ಲೋದಕ್ಕೆ ಮಾಡ್ಕೊಂಡಿದ್ದೀರಿ, ದಲಿತರ ಹಣ ಬೇಕಾಗಿತ್ತಾ ನಿಮಗೆ ಅಂತ ಹೇಳಿ ಬಿಜೆಪಿಯ ದಲಿತ ನಾಯಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ, ಅವರು ದಲಿತ ವಿರೋಧಿ ನಾಯಕ ಅಂತ ಬಿಂಬಿಸೋದು. ನೋಡೋಣ, ಇದು ಮೂರನೇ ಕಾರಣ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಮತ್ತು ಅವರನ್ನ ಅರೆಸ್ಟ್ ಮಾಡೋದಕ್ಕೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಮೂರನೇ ಕಾರಣ ದಲಿತ ವಿರೋಧಿ ಸಿದ್ದರಾಮಯ್ಯ. ನೋಡಿ ಎಂತೆಂಥ ಕಾರಣಗಳನ್ನು ಬಿಜೆಪಿಯವರು ಹುಡುಕೊಳ್ತಾ ಇದ್ದಾರೆ ಅಂತ ಹೇಳಿ. ಒಂದು ಮೂಢ ಹಗರಣ ಆಯಿತು, ಇನ್ನೊಂದು ವಾಲ್ಮೀಕಿ ನಿಗಮ ಹಗರಣ ಆಯಿತು, ಮತ್ತೊಂದು ದಲಿತ ವಿರೋಧಿ ಸಿದ್ದರಾಮಯ್ಯ ಅಂತ ಹೇಳಿ ದಲಿತರನ್ನ ಸಿದ್ದರಾಮಯ್ಯನವರ ಮೇಲೆ ಎತ್ತಿ ಕಟ್ಟುವಂತ ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಸಿದ್ದರಾಮಯ್ಯನವರು ಅಂತ ಅಂದ್ರೆ ಅಹಿಂದ ನಾಯಕ, ಅಹಿಂದ ಪ್ರಶ್ನಾತೀತ ನಾಯಕ, ಅವರನ್ನ ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ ಹೌದು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ತೊಡೆ ತಟ್ಟುವಂತ ತಾಕತ್ತಿರೋದು ಸಿದ್ದರಾಮಯ್ಯನವರಿಗೆ ಮಾತ್ರ. ಬಿಕಾಸ್ ಹಿ ಇಸ್ ಅ ಕ್ಲೀನ್ ಇಮೇಜ್ ಸಿಎಂ, ಕ್ಲೀನ್ ಇಮೇಜ್ ಲೀಡರ್. ಹಾಗಾಗಿನೇ ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಸಿಕ್ಕಾಕ್ಸ್ಬೇಕು, ಭ್ರಷ್ಟ ಸಿಎಂ ಅಂತ ಅವರಿಗೆ ಕುಖ್ಯಾತಿ ಕೊಡಬೇಕು, ಹಣೆ ಪಟ್ಟಿ ಕಟ್ಟಬೇಕು. ಇದು ಬಿಜೆಪಿಯವರ ಪ್ಲಾನ್. ಅದರಲ್ಲೂ ಈ ಒಂದು ಕಾರಣ ಇದೆಯಲ್ಲ, ಸಿದ್ದರಾಮಯ್ಯನವರು ದಲಿತರ ವಿರೋಧಿ, ಇದನ್ನ ದಲಿತರು ಒಪ್ಕೊಳ್ತಾರಾ ಬಿಡ್ತಾರಾ ಅವರಿಗೆ ಬಿಟ್ಟಿತ್ತು. ಆದರೆ ಬಿಜೆಪಿಯವರು ಎತ್ತಿ ಕಟ್ಟುವಂತ ಪ್ರಯತ್ನವನ್ನ ಮಾತ್ರ ಮಾಡ್ತಾ ಇರೋದಂತೂ ನಿಜ. ಸಿಎಂ ಸಿದ್ದರಾಮಯ್ಯ ದಲಿತ ವಿರೋಧಿ ಎಂಬ ಕ್ಯಾಂಪೇನ್ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಜಾತಿ ಅಸ್ತ್ರವನ್ನ ಬಳಸ್ತಾ ಇದೆ ಬಿಜೆಪಿ. ಆಯಾ ಜಾತಿಯ ಲೀಡರ್ಗಳಿಂದ ಪ್ರತಿದಿನವೂ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಬಿಜೆಪಿಯವರು, ಪ್ರತಿದಿನವೂ ಕೂಡ. ಯಾಕಂತ ಹೇಳ್ತಾ ಹೋಗ್ತೀನಿ. ದಲಿತ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿ ಸಿಎಂ ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡ್ತಾರೆ. ಕಾಂಗ್ರೆಸ್ನಲ್ಲ, ಸಿದ್ದರಾಮಯ್ಯನವರನ್ನ. ಆ ಸುದ್ದಿಗೋಷ್ಠಿಗಳಲ್ಲಿ ಆ ನಾಯಕರು ಮಾತನಾಡ್ತಾ ಇರುವಂತ ಪರಿ ನೋಡ್ಬಿಟ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗೋಗ್ಬಿಡುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ. ಇಲ್ಲಿ ಕಾಂಗ್ರೆಸ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ಇವರು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇನಾದ್ರೂ ಕೆಳಗಿಳಿದು ಬಿಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪತನ ಗ್ಯಾರಂಟಿ. ಇದು ಬಿಜೆಪಿಯವರಿಗೂ ಗೊತ್ತು. ಹಾಗಾಗಿ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. SC ST ಹಣ ಗ್ಯಾರಂಟಿಗೆ ಬಳಸಿ ಮೋಸ ಮಾಡಿಬಿಟ್ರು ದಲಿತರಿಗೆ ಅನ್ನೋ ಆರೋಪ. ಗ್ಯಾರಂಟಿ ಯೋಜನೆಗಳನ್ನ ಅದು ಯಾವ ಕಾಲದಲ್ಲಿ ಘೋಷಣೆ ಮಾಡಿದ್ರು ಏನೋ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ನವರು. ಅವತ್ತಿಂದ ಬಿಜೆಪಿಯವರು ಗಂಟು ಬಿದ್ದು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಗ್ಯಾರಂಟಿಗೆ ಹಣ ಎಲ್ಲಿಂದ ತರ್ತೀರಪ್ಪ ನೀವು ಅಂತ ಹೇಳಿ ಮೊದಲಿತ್ತು. ಅದಾದ ನಂತರ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸೋದಿದೆಯಲ್ಲ, ದೊಡ್ಡ ಮಟ್ಟದ ಸವಾಲದು ಕಾಂಗ್ರೆಸ್ಗೆ. ಪ್ರತಿ ತಿಂಗಳು 2,000 ಕೊಡಬೇಕು, ಅಕ್ಕಿ ಹಣ ಕೊಡಬೇಕು, ಅಕ್ಕಿ ಕೊಡಬೇಕು, ಬಸ್ ಫ್ರೀ, ಎಲ್ಲ ನಷ್ಟದಲ್ಲಿದೆ. ಇಂಥ ಸಂದರ್ಭದಲ್ಲಿ ಹಣ ಎಲ್ಲಿಂದ ತರುತ್ತೆ ಸರ್ಕಾರ? ಪ್ರಶ್ನೆ ಇದ್ದೇ ಇದೆ. ಅದಕ್ಕೆ ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಅಂದರೆ,
SC/ST ಹಣ ಗ್ಯಾರಂಟಿಗೆ ಬಳಸ್ಕೊಂಡ್ಬಿಟ್ಟಿದ್ದಾರೆ. SC/ST ಅಭಿವೃದ್ಧಿಗೆ ಅಂತ ಏನು ತೆಗೆದಿಟ್ಟಿರ್ತಾರಲ್ಲ ಹಣವನ್ನ, ಅನುದಾನವನ್ನ ನೀಡಿರ್ತಾರಲ್ಲ, ಆ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಳ್ಳಲಾಗಿದೆ ಅನ್ನೋ ಆರೋಪವನ್ನ ಬಿಜೆಪಿಯ ದಲಿತ ನಾಯಕರುಗಳು ಪ್ರೆಸ್ ಮೀಟ್ ಮಾಡಿ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ದಲಿತ ವಿರೋಧಿ ಅಂತ ಹೇಳಿ ಕ್ಯಾಂಪೇನ್ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಇದೇ ಕಾರಣವನ್ನ ಇಟ್ಕೊಂಡು ಪ್ರಶ್ನಾತೀತ ಅಹಿಂದ ನಾಯಕ ಸಿದ್ದರಾಮಯ್ಯನವರು, ಪ್ರಶ್ನಾತೀತ ನಾಯಕ, ಇದೇ ಪ್ರಶ್ನಾತೀತ ನಾಯಕನ ವಿರುದ್ಧ ದಲಿತ ವಿರೋಧಿ ಹಣೆಪಟ್ಟಿಯನ್ನ ಕಟ್ಟೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರೋದು. ಜೊತೆಗೆ ಸಮಾಜವಾದಿ ಎಂಬ ಹಣೆಪಟ್ಟಿಗೆ ವಿರುದ್ಧವಾಗಿ ದಲಿತ ವಿರೋಧಿ ಎಂಬ ಅಜೆಂಡಾ, ಸಮಾಜವಾದಿ ಸಿದ್ದರಾಮಯ್ಯ ಅಂತ ಕರೀತಾರೆ, ನಿಮ್ಗೆಲ್ಲ ಗೊತ್ತಿದೆ. ಸಮಾಜವಾದಿ ಸಿದ್ದರಾಮಯ್ಯನವರು ಅಂತ ಹೇಳಿ ಕರೀತಾರೆ. ಆ ಹಣೆಪಟ್ಟಿಗೆ ವಿರುದ್ಧವಾಗಿ ದಲಿತ ವಿರೋಧಿ ಎಂಬ ಅಜೆಂಡಾ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ. ಈಸ್ ನಾಟ್ ಸಮಾಜವಾದಿ, ಅವರು ದಲಿತ ವಿರೋಧಿ ಅಂತ ಹೇಳಿ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಬಿಜೆಪಿ. ಸಿದ್ದರಾಮಯ್ಯ ವಿರುದ್ಧ ದಲಿತ ವಿರೋಧಿ ಎಂಬ ನರೇಟಿವ್ ಸೆಟ್ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ. ಸಿದ್ದರಾಮಯ್ಯ ದಲಿತ ವಿರೋಧಿ ಅಂತ ಬಿಜೆಪಿ ಇಲ್ಲಿ ಕೂಗಾಡ್ತಾ ಇದೆ. ಬಿಜೆಪಿ ದಲಿತ ನಾಯಕರಾದ ಎನ್ ಮಹೇಶ್, ಛಲವಾದಿ ನಾರಾಯಣಸ್ವಾಮಿ, ಎ ನಾರಾಯಣಸ್ವಾಮಿ, ಎಸ್ ಮುನಿಸ್ವಾಮಿ, ಸಿಮೆಂಟ್ ಮಂಜು, ಪಿ ರಾಜು, ಬಿಜೆಪಿಯ ದಲಿತ ನಾಯಕರುಗಳಿವರು ಸಿಎಂ ವಿರುದ್ಧ ಪ್ರತಿನಿತ್ಯ ಸೋಮವಾರ ಇವರು ಬಂದ್ರೆ ಮಂಗಳವಾರ ಮತ್ತೊಬ್ಬರು ಬರ್ತಾರೆ ಪ್ರೆಸ್ ಮೀಟ್ಗೆ. ಪ್ರತಿನಿತ್ಯವೂ ಕೂಡ ಈ ದಲಿತ ಬಿಜೆಪಿ ನಾಯಕರು ಪ್ರೆಸ್ ಮೀಟ್ ಮಾಡ್ತಾರೆ. ಸಿದ್ದರಾಮಯ್ಯನವರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನ ನಡೆಸ್ತಾರೆ. SC/ST ಅಭಿವೃದ್ಧಿಗೆ ತೆಗೆದಿಟ್ಟಿದ್ದಂತ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾರೆ ನೇರವಾಗಿ. ಜೊತೆಗೆ ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ, ಅವರು ಮಜವಾದಿ ಅಂತ ಹೇಳ್ತಾರೆ. ಜೊತೆಗೆ ದಲಿತರ ವಿರೋಧಿ ಅಂತ ಹೇಳ್ತಾರೆ ಬಿಜೆಪಿಯ ನಾಯಕರು. ನಾನೀಗಾಗಲೇ ಕೆಲವೊಂದಿಷ್ಟು ಜನ ಹೆಸರುಗಳನ್ನ ಹೇಳಿದೆ. ದಲಿತ ಬಿಜೆಪಿ ನಾಯಕರು ಎನ್ ಮಹೇಶ್ ಆಗಿರಬಹುದು, ಛಲವಾದಿ ನಾರಾಯಣಸ್ವಾಮಿ ಆಗಿರಬಹುದು, ಎ ನಾರಾಯಣಸ್ವಾಮಿ ಆಗಿರಬಹುದು, ಎಸ್ ಮುನಿಸ್ವಾಮಿ, ಸಿಮೆಂಟ್ ಮಂಜು ಮತ್ತು ಪಿ ರಾಜೀವ್, ಇವರೆಲ್ಲರೂ ಸಾಲಾಗಿ ಬರ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸಾಲು ಆರೋಪಗಳನ್ನ ಮಾಡ್ತಾರೆ. ಇವರು ಹಾಗೆ, ಇವರು ಹೀಗೆ, ಇವರು ಸಮಾಜವಾದಿ ಅಲ್ಲ, ಇವರು ಮಜವಾದಿ, ಇವರು ದಲಿತರ ವಿರೋಧಿ ಅಂತ ಹೇಳಿ ಹಣೆ ಪಟ್ಟಿ ಕಟ್ಟಿಬಿಟ್ಟಿದ್ದಾರೆ ಬಿಜೆಪಿಯವರು. ಫೈನಲಿ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಸಿದ್ದರಾಮಯ್ಯನವರು ಅಹಿಂದ ನಾಯಕ ಹೆಸರಿಗೆ ಮಾತ್ರ, ಅಹಿಂದ ವರ್ಗಗಳ ಅಭಿವೃದ್ಧಿ ಹಣವನ್ನ ಇವರು ಬಳಸ್ಕೊಳ್ತಾರೆ ಅಂದ್ರೆ ಏನರ್ಥ? ಅಹಿಂದ ವರ್ಗಗಳು SC/ST ಆಗಿರ್ಬೋದು, ಬೇರೆ ಸಮುದಾಯಗಳಾಗಿರ್ಬೋದು, ಉದ್ಧಾರ ಆಗೋದು ಇವ್ರಿಗೆ ಇಷ್ಟ ಇಲ್ವಾ? ಯಾಕೆ SC/ST ಹಣವನ್ನ ದುರ್ಬಳಕೆ ಮಾಡಿಕೊಂಡ್ರು? ಯಾಕೆ ಅಂತ ಕೇಳ್ತಾ ಇದ್ದಾರೆ ಈ ಎಲ್ಲ ಬಿಜೆಪಿಯ ದಲಿತ ನಾಯಕರು. ನಮ್ಮ ದಲಿತರು ಉದ್ಧಾರ ಆಗೋದು ಬೇಡವಾ? ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಿಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂಡಿದ್ದೀರಿ, ಗೆಲ್ಲೋದಕ್ಕೆ ಮಾಡ್ಕೊಂಡಿದ್ದೀರಿ, ದಲಿತರ ಹಣ ಬೇಕಾಗಿತ್ತಾ ನಿಮಗೆ ಅಂತ ಹೇಳಿ ಬಿಜೆಪಿಯ ದಲಿತ ನಾಯಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ, ಅವರು ದಲಿತ ವಿರೋಧಿ ನಾಯಕ ಅಂತ ಬಿಂಬಿಸೋದು. ನೋಡೋಣ, ಇದು ಮೂರನೇ ಕಾರಣ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಮತ್ತು ಅವರನ್ನ ಅರೆಸ್ಟ್ ಮಾಡೋದಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.